ಇವಾಗ ನಾವು ಅವರ್ ಕ್ವಶನ್ ಇಸ್ ಈ ಹ್ಯಾಬಿಟೇಷನ್ ಸಭಾ ಎಲ್ಲಿ ಬರುತ್ತೆ, ಈ ವಾರ್ಡ್ ಸಭಾ ಎಲ್ಲಿ ಬರುತ್ತೆ, ಈ ಗ್ರಾಮ ಸಭಾ ಎಲ್ಲಿ ಬರುತ್ತೆ. ದಿಸ್ ಹ್ಯಾಬಿಟೇಷನ್ ಸಭಾ ಇಸ್ ಬೇಸಿಕಲಿ ಡಿಕ್ಲೇರ್ಡ್ ಆರ್ ದಿಸ್ ಇಸ್ ಕ್ರಿಯೇಟೆಡ್ ಬೈ ಆರ್ ನೋಟಿಫೈಡ್ ಬೈ ಡೆಪ್ಯೂಟಿ ಕಮಿಷನರ್. ಈ ವಾರ್ಡ್ ಸಭಾ ಬಂದು ಆಸ್ ಮೆನಿ ವಾರ್ಡ್ಸ್ ಆರ್ ದೇರ್. ಇವಾಗ ನಮ್ಮೆಲ್ಲ ಸಿಟೀಸ್ ಎಲ್ಲ ಇರುತ್ತಲ್ಲ, ವಾರ್ಡ್ಸ್ ಇರುತ್ತಲ್ಲ, ಆ ತರ ಎಷ್ಟು ವಾರ್ಡ್ ಇದ್ರೆ ಎಷ್ಟು ಹಳ್ಳಿ ಕಡೆ ವಾರ್ಡ್ಸ್ ತರ. ಇದು ಬಂದು ಗ್ರಾಮ ಸಭಾ ಇಸ್ ದ ಕಾಂಬಿನೇಷನ್ ಆಫ್ ಆಲ್ ಆಫ್ ದಿಸ್. ಸೊ ಇದು ಇನ್ಕ್ರೀಸಿಂಗ್ ಆರ್ಡರ್ಲಿ ಹೋಗ್ತಾ ಇರುತ್ತೆ. ಸೊ ಫಾರ್ ದಿಸ್ ಮೆಂಬರ್ಶಿಪ್ ಏನಪ್ಪಾ ಅಂತಂದ್ರೆ, ದ ಮೆಂಬರ್ಶಿಪ್ ಆಫ್ ಆಲ್ ಆಫ್ ದಿಸ್ ಇಸ್ ಇಫ್ ಯು ಆರ್ 18+. ಎನಿ ರಿಜಿಸ್ಟರ್ಡ್ ವೋಟರ್ ಇನ್ ದಟ್ ಏರಿಯಾ ವಿಲ್ ಬಿಕಮ್ ಎ ಮೆಂಬರ್ ಆಫ್ ದಿಸ್ ಹ್ಯಾಬಿಟೇಷನ್ ಸಭಾ. ಇದ್ರೆ ಹ್ಯಾಬಿಟೇಷನ್ ಸಭಾ, ಆ ಏರಿಯಾ ಇದ್ರೆ ವಾರ್ಡ್ ಸಭಾ, ಇದ್ರೆ ವಾರ್ಡ್ ಸಭಾ, ಆ ಏರಿಯಾ ಗ್ರಾಮ ಪಂಚಾಯತ್ ಇದ್ರೆ ಹಿಲ್ ಬಿಕಮ್ ಎ ಮೆಂಬರ್ ಆಫ್ ಗ್ರಾಮ ಸಭಾ. ಸೊ ಎವ್ರಿ ರಿಜಿಸ್ಟರ್ಡ್ ವೋಟರ್ with 18+ ಆಗಿ ರಿಜಿಸ್ಟರ್ಡ್ ವೋಟರ್ ಯಾರು ಇರ್ತಾರೆ, ಆಲ್ ಆಫ್ ದಟ್ ಪರ್ಸನ್ ವಿಲ್ ಬಿಕಮ್ ಎ ಮೆಂಬರ್ ಆಫ್ ಇಟ್. ಆರ್ ಯು ಗೆಟಿಂಗ್ ಇಟ್ ಸರ್? Yes, sir. ಓಕೆ. ಅಂಡ್ ನಾವು ವೈ ಡಿಡ್ ಐ ಕಾಲ್ ಇಟ್ ಆಸ್ ಯೂನಿಟ್ ಆಫ್ ಗ್ರಾಮ ಸ್ವರಾಜ್ ಅಂತ ಅಂದ್ರೆ, ಸಿ ಇವಾಗ GP ತಗೊಳ್ಳಿ, TP ತಗೊಳ್ಳಿ, ZP, MLA, MP, ಇಲ್ಲೆಲ್ಲೇ ತಗೊಂಡ್ರು ದೇ ಆರ್ ಆಲ್ ಅವರ್ ರೆಪ್ರೆಸೆಂಟೇಟಿವ್ಸ್. ದೇ ಆರ್ ನಾಟ್ ಆಕ್ಚುಲಿ ಲೈಕ್ ಎಲ್ಲ ಪೀಪಲ್ ಅಲ್ಲಿ ಇಲ್ಲ. ಬಟ್ ವೇರ್ ಆಸ್ ಇಫ್ ಯು ಲುಕ್ ಅಟ್ ಗ್ರಾಮ ಸಭಾ, ಎವ್ರಿ ರಿಜಿಸ್ಟರ್ಡ್ ವೋಟರ್ ಈಸ್ ಎ ಪಾರ್ಟ್ ಆಫ್ ಇಟ್ ಅಂತ ಅಂದ್ರೆ, ಕೆನ್ ಐ ಕಾಲ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಆರ್ ದ ಲಾರ್ಜೆಸ್ಟ್ ಡೆಮೋಕ್ರಾಟಿಕ್ ರೆಪ್ರೆಸೆಂಟೇಷನ್ ವಿಚ್ ಯು ಆರ್ ಏಬಲ್ ಟು ಸಿ ಆರ್ ವಿಟ್ನೆಸ್. Yes, sir. Correct alva? So that is the reason why this thing is called the unit of Gram Swaraj or the basic unit of Gram Swaraj. Is it clear, sir?